ರಾಕಿಲಿ ಎಷ್ಟು ಬರುತ್ತೆ ಆ್ಯಂಗಲ್ ಸೆಟ್ ಮಾಡ್ಕೊಬರೋಣ ನಡೀರಿ ಹೋಗಿ. ನಾನು ಇಲ್ಲಿ ಕೂತ್ಕೊಂಡ್ರು ರಾಕಿದು ಇಷ್ಟು ಕವರ್ ಆಗುತ್ತೆ ಅಷ್ಟೇನಾ. ವ್ಲಾಗ್ನ ಈವ್ನಿಂಗ್ ನೋಡ್ತೀರಾ ಮಾರ್ನಿಂಗ್ ನೋಡ್ತೀರಾ ನಂಗಂತೂ ಗೊತ್ತಿಲ್ಲ. ನಾಳೆ ಅಪ್ಲೋಡ್ ಮಾಡಿದ್ರೆ ಈ ವ್ಲಾಗಲ್ಲಿ ನನ್ನ ಹತ್ರ ಇದ್ದಿದ್ದು ಹೆಲ್ಮೆಟ್ನ ಕಿಶೋರ್ ತಗೊಂಡೋಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ವೈಸರ್ ಹೋಗಿತ್ತು. ನನ್ನ ಯೋಗ್ಯತೆಗೆ ವೈಸರ್ ಹಾಕ್ಸ್ಕೊಳಕ್ಕೆ ಆಗಿರಲಿಲ್ಲ. ಓಯ್ ಹುಲಿ ಮರಿ ಯಾಕ್ರಿ ಹಿಂಸೆ ಕೊಡ್ತೀರಾ ಬೆಳಿಗ್ಗೆ ಮಲ್ಗಕ್ಕೆ ಬಿಡಲ್ಲ ಭಾನುವಾರ. ನೋಡಿಲಿ ನನ್ನ ನೋಡು ಇಲ್ಲಿ ನೋಡು ಜಿಗಿ ಮೈಫೂಸ್ ಗೈಸ್. ವೈಸರ್ ಈ ಕಲರ್ ತಗೊಂಡೆ ಈ ಸಲ, ಬ್ಲ್ಯಾಕು ಬೇಡ ವೈಟು ಬೇಡ ಅಂತೇಳಿ. ಯಾಕೆಂದ್ರೆ ಇದು ಎಷ್ಟಿದು 6,000 ಕಲೆಕ್ಷನ್ ಇದೆ ಗೈಸ್ ಇಲ್ಲಿ. ಆನ್ ಆಯ್ತಾ ಮಚ್ಚ? Hello darling. ಗೈಸ್ ಈ ವ್ಲಾಗಲ್ಲಿ ನನ್ನ ಹತ್ರ ಇದ್ದಿದ್ದು ಹೆಲ್ಮೆಟ್ನ ಕಿಶೋರ್ ತಗೊಂಡೋಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ವೈಸರ್ ಹೋಗಿತ್ತು. ನನ್ನ ಯೋಗ್ಯತೆಗೆ ವೈಸರ್ ಹಾಕ್ಸ್ಕೊಳಕ್ಕೆ ಆಗಿರಲಿಲ್ಲ. ಇವತ್ತು ಆ ವೈಸರ್ ತಗೋಬರ್ಬೇಕು. ಅದಕ್ಕೋಸ್ಕರ ಅವ್ನ ಹೆಲ್ಮೆಟ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ. ಇವಾಗ ಮೈಫೂಸ್ ಬರ್ತೀಯಾನೆ ಚಿಕ್ಕಮಂಗ್ಳೂರಿಗೆ ಅವನ ಜೊತೆ ಕಾರಲ್ಲಿ. ನೆನ್ನೆ ವ್ಲಾಗ್ ನೋಡಿದಿರಿ ಅನ್ಸುತ್ತರ. ಆ ವ್ಲಾಗಲ್ಲಿ ಕಾರ್ದು ಸೌಂಡು ಕಾರ್ ಹೆಂಗಿದೆ ಅಂತ ಇದು ಮಾಡಿದ್ದೆ ಅಂತ. ನನಗೆ ಇವತ್ತು ಮನಸ್ಸಿಲ್ಲ ನಿಜವಾಗ್ಲಿ ಕಾರ್ದು ವ್ಲಾಗ್ ಮಾಡೋಕ್ಕೆ. ಸೊ ಫಸ್ಟು ಹೆಲ್ಮೆಟ್ ಬರಲಿ. ನನ್ನ ವೀಡಿಯೋಗಳು ಬೇಜಾನಿದೆ ಮಾಡೋಣ. ಇವನಿಗೆ ಟೈಮ್ ಬೇಕು. ಈಗ ನಾವು ಬರೀ ಚಿಕ್ಕಮಂಗ್ಳೂರು ಇವನ ಜೊತೆ ಇವನು ಕೆಲ್ಸಕ್ಕೆ ಹೋಗ್ತಾನೆ, ನನ್ನ ಜೊತೆ ಹೋಗ್ತಿರೋದಷ್ಟೇ. ನಾನು ಚಿಕ್ಕಮಂಗ್ಳೂರು ಹೋಗ್ಬೇಕಲ್ಲ ಅಂತ. ಸೊ ಈ ಕಾರ್ದು ಇನ್ನೊಂದು ಟೈಮ್ ಸಿಗುತ್ತೆ, ಅವಾಗ ಕರೆಕ್ಟಾಗಿ ವೀಡಿಯೋ ಮಾಡೋಣಂತೆ. ಫಸ್ಟು ಹೆಲ್ಮೆಟು, ವೈಸರು, ಮೌಂಟ್ ಫಿಕ್ಸು, ರೈಡಿಗೆ ಹೆಂಗಾಗುತ್ತೆ ಎಲ್ಲದನ್ನು ಚೆಕ್ ಮಾಡಬೇಕು. ಮೈಫೂಸ್ ಹೋದ ಅಲ್ಲಿ, ನಾನು ಹೋಗೋಣ ಅಲ್ಲ. ನಾನು ಇದನ್ನು ನೋಡ್ತಿರೋದು ಇದೇ ಕಲರೆಲ್ಲ ಚೇಂಜ್ ಆಗ್ತಿದೆ ಅಂತ. ಇಲ್ಲಿಂದ ಇಲ್ಲಿಗೆ ನೋಡ್ತೇ ಇಲ್ಲ, ಏನೋ ಗೊತ್ತಾಗ್ತಿಲ್ಲ ಕಲರ್ ಯಾಕೆ ಚೇಂಜ್ ಆಗ್ತಿದೆ ಅಂತ. ಗೈಸ್ ಮೈಫೂಸು ಈ ಕಾರ್ದೇ ವ್ಲಾಗ್ ಮಾಡಬೇಕು ಅಂತ ಹೇಳಿದ್ದು. ಈಗ ಫಸ್ಟು ಹೋಗೋ ದಾರಿಯಲ್ಲಿ ಕಿಶೋರ್ ಮನೇಲಿ ಹೆಲ್ಮೆಟೇ ತಗೊಂಡೋಣ. ಯಾಕೆಂದರೆ ವೈಸರ್ ತೊಗೊಂಡು ಏನಾದರೂ ಸೆಟ್ ಆಗಲಿಲ್ಲ ಸುಮ್ಮನೆ ಮತ್ತೆ ಯಾಕೆ ಬೇಕು ಹೇಳಿ. ಹೆಲ್ಮೆಟೇ ತಗೊಂಡು ಹೋಗಿ ಈಗ ಫಿಟ್ ಮಾಡಿ ವಾಪಸ್ ತರೋಣ. ಹೆಲ್ಮೆಟ್ ಭಾರಿ ಯೂಸ್ ಇದೆ ನನಗೆ. ಈಗ ಹೆಲ್ಮೆಟ್ ಇಂದಲೇ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ನನಗೆ, ಹಂಗಾಗಿದೆ ಪರಿಸ್ಥಿತಿ. ಜಾಲಿ ಮಾರ್ನಿಂಗ್ ಸೌಂಡ್ ಎಲ್ಲಿ ಮಚ್ಚ ಇದು? ಇವಾಗ ಸೌಂಡ್ ಹಾಕಲ್ಲ, ಅಲ್ಲಿ ಸೌಂಡ್ ಹಾಕನ. ಓಯ್ ಹುಲಿ ಮರಿ ನಾವು ಮಡಿಕೆಯಲ್ಲಿ ಇರ್ಬೇಕಾದ್ರೆ ಸಾಕಿದ್ದು ಗಾಯ್ಸಿ ಥರದೊಂದು. ಮೈಸೂರಿಗೆ ಹೋಗಿ ತಂದಿದ್ದು ಶಿಡ್ಸ್ ದೊಡ್ಡದು. ಹಾಂ ಹೆಲ್ಮೆಟು ಹಾಂ ಹೆಲ್ಮೆಟ್ ತಗೋಗು. ವೈಟು ಮತ್ತು ಬ್ಲೂ ರೆಡ್ಡು. ಎಲ್ಲಿ ಮಲಗಿದಾನ ಕಿಶೋರು? ಎಲ್ಲಿದ್ದಾನೆ ಹೇಳು? ಎಲ್ಲಿ? ಇದು ಈ ರೂಮಾ? ಇದಲ್ಲ, ಇದು ಎಂಥದ ಕತ್ಲೆಗೋಡು? ಯಾಕ್ರಿ ಹಿಂಸೆ ಕೊಡ್ತೀರಾ ಬೆಳಿಗ್ಗೆ ಮಲ್ಗಕ್ಕೆ ಬಿಡಲ್ಲ ಭಾನುವಾರ. ವಾಡಿ ಕೆಲಸ ಮಾಡಿ ಸರಿ ಬರಲ್ಲ. ನೋಡಿಲ್ಲಿ ನನ್ನೊಂಚು ನೋಡು ಇಲ್ಲಿ ನೋಡು. ಜಿಗಿ ಮೈಫೂಸ್ ಕಣ. ಇದಕ್ಕೆ ವೈಸರ್ ತರಕ್ ಮಚ್ಚ ಬರ್ತೀನಿ ಗೈಸ್, ಹೋಗೋಣ. ಎಷ್ಟಿದು? 6,000 ಕಲೆಕ್ಷನ್ ಇದೆ ಗೈಸ್ ಇಲ್ಲಿ. ಕಾರಲ್ಲಿ ನಿಮಗೆ ನೋಡೋಕೆ ಬೇಜಾನಿದೆ. ವ್ಲಾಗ್ ಮಾಡಿದಾಗ ಎಲ್ಲ ತೋರ್ಸಕ್ಕಾಗಲ್ಲ. ನಿಂಗೆ ಇದಕ್ಕೆ ಡೈಲಿ ಹೋಗಿ ಬರೋಕ್ಕೆ ಎಕ್ಸ್ಟ್ರಾ 100 ಇಟ್ಕೊಳ್ಳೇಬೇಕಂತ ಇದ್ರ ಜೋಶಿಗೆ. ಅದೇ ಹೇಳಿದ್ದು, ಇದ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಜೋಶ್ ಕೊಡುತ್ತಲ್ಲ, ಜೋಶ್ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಸುತ್ತಲ್ಲ. ಇವಾಗ ಗೇರ್ ಟು ಗೇರ್ ಚೆಕ್ ಮಾಡೋಣ. ಇವಾಗ ಸೌಂಡು ಆನ್ ಆ್ಯಂಡ್ ಆಫ್ ಇದೆ. ಇವಾಗ ಆನ್ ಮಾಡೋಣ, ಯಾಕೆಂದರೆ ನಮ್ಮದು ಹೈವೇ ಸಿಕ್ತು ಗಾಯ್ಸಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆನ್ ಆಯ್ತಾ ಮಚ್ಚ? ಎಸ್ ಆನ್. ಗೇರು ಸೈಡಿ ಹಾಕೋಣ ನಾವು. ಭೋ ಅಂತ ಹೋಗೋಣ ಈಗ. ನಾವು ಮುಂದೆನೇ ಆ ಸೈಡ್ ಹಾಕ್ಬೋಯ್ತು ಅಂತ ಮೇನ್ ರೋಡಲ್ಲೇ. ಹಾಂ ಬಿಡು ಸಾಕು. ಗ್ಯಾಪಲ್ಲೇ ಅವ್ನು ಸಾಯ್ತೀಯಾನೆ. ಈಗ
ಥರ್ಡ್ ಗೇರಲ್ಲಿ 120. ಅಯ್ಯೋ ಅಯ್ಯಯ್ಯೋ ಮಚ್ಚಾ ಇದು ದೂರ ಇದೆ ನಮ್ದು ಜರ್ನಿ. ಗೈಸ್ ವೈಸರ್ ಈ ಕಲರ್ ತಗೊಂಡೆ ಈ ಸಲ, ಬ್ಲ್ಯಾಕು ಬೇಡ ವೈಟು ಬೇಡ ಅಂತೇಳಿ, ಯಾಕೆಂದರೆ ಇದು ನೈಟ್ ಓಡಿಸ್ಬೇಕಾದ್ರೆ ಇದು ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಅಂತ ಅಂದ್ಕೊಂಡು ತಗೊಂಡಿದ್ದೀನಿ, ಗೊತ್ತಿಲ್ಲ ಅದಕ್ಕೆ ಬ್ಲಾಕ್ ಸೆಟ್ ಮಾಡೋಣಂತೆ. ಗೈಸ್ ಇದು ಫೈನಲ್ ಸೆಟಪ್. ಇದೇನು ಕಡಿಮೆ ಹೆವಿ ತೂಕ ಇಲ್ಲ ಇದು ನನಗಂತೂ. ಫಸ್ಟು ಹ್ಯಾಂಗಲ್ ಲೂಸ್ ಮಾಡಿ ಸ್ವಲ್ಪ ಸ್ಟ್ರೈಟ್ ಮಾಡೋಣ. ರಾಕಿಲಿ ಎಷ್ಟು ಬರುತ್ತೆ ಹ್ಯಾಂಗಲ್ ಸೆಟ್ ಮಾಡ್ಕೊಬರೋಣ ನಡೀರಿ ಹೋಗಿ. ಕಡಿಮೆ ತೂಕ ಇದೆಯಾ ಇದು? ನೋಡಿ ಇಲ್ಲಿ ನೋಡೋಕೆ ಹಂಗೆ ಕಾಣಿಸ್ತಿರ್ಬೋದು ನಿಮಗೆ. ರೈಡೆಲ್ಲ ಮಾಡ್ಬೇಕಾದ್ರೆ ಸರಿ ಹೆವಿ ಅನಿಸುತ್ತೆ. ಕ್ಯಾಮ್ರಾ ಹುಡುಕಬೇಕು ಎನಿ ಟೈಮು. ಇದೇ ರೈಡು ಅಂದ್ರೆ ಆಗಲ್ಲ. ಆದರೆ ನೋಡೋಣ ವೈಡ್ ಆ್ಯಂಗಲ್ ಎಷ್ಟು ಸಿಗುತ್ತೆ ನೋಡಬೇಕು ರಾಕಿಗೆ. ನಂಗೆ ಅದೇ ಮೇಯ್ನ್ ಇವಾಗ. ವೈಡ್ ಆ್ಯಂಗಲ್ಲೇ ಈಗ ಮೇಯ್ನು. ರಾಕಿಲಿ ಕೂತಾಗ ಏನಾದ್ರು ಫುಲ್ ಕವರ್ ಆಗುತ್ತಾ ಇಲ್ಲಾಂದರೆ ಇಷ್ಟಕ್ಕೆ ಬರುತ್ತೋ ಒಂದು ಅರ್ಥ ಆಗ್ತಾಯಿಲ್ಲಲ್ಲ. ನೋಡೋಣ. ನಾನು ಇಲ್ಲಿ ಕೂತ್ಕೊಂಡ್ರು ರಾಕಿದು ಇಷ್ಟು ಕವರ್ ಆಗುತ್ತೆ ಅಷ್ಟೇನಾ? ಸಾಕು ಅಂತೀರಾ? ಇಷ್ಟು ಕವರ್ ಆದರೆ ರೈಡಿಗೆ ಈಗ ಇದೆಷ್ಟು ಕಾಣ್ತಿದೆ, ಇದೊಂದಿಷ್ಟು ಕವರ್ ಆಗಬೇಕಿತ್ತು, ಅವಾಗ ಚೆನ್ನಾಗಿರೋದು. ಬಟ್ ಓಕೆ ಸಾಕು. ಎಲ್ಲನೂ ನಾವು ಅಂದ್ಕೊಂಡಂಗೆ ಅಷ್ಟಲ್ಲೇ ಇರಬೇಕು ಇಷ್ಟಲ್ಲೇ ಇರಬೇಕು ಅಂದರೆ ನಾವು ಅಷ್ಟು ಸುರಿಬೇಕಲ್ಲ. ಅಷ್ಟು ಸುರಿದೆಲ್ಲ ಸುಮ್ಮನೆ ಏನಾದ್ರು ಸಿಗುತ್ತಾ? ಈಗ ಚಿಕ್ಕಮಂಗ್ಳೂರು ಒಂದು ರೈಡ್ ಹೋಗಿದ್ದೆ. ಆ ರೈಡಲ್ಲಿ ಹೋಗ್ಬೇಕಾದ್ರೆ ಆ್ಯಂಗಲ್ ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಎಷ್ಟಕ್ಕೆ ಸೆಟ್ ಆಗುತ್ತೆ, ಏನು ಹಣೆ ಬರ ಅಂತ. ಬಟ್ ಸಾಕು ಗೈಸ್, ಬಜೆಟಲ್ಲಿ ಮಾಡಬೇಕಿರೋದನ್ನ ಬಜೆಟಲ್ಲೇ ಮಾಡೋಣ. ಗಾಯ್ಸ್ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡೋಣ. ನನ್ನಿಂದ ಬೇಜಾರಾಗಿದೆ, ಹೊಟ್ಟೆಗೆ ನಿನ್ನಿಂದ ಬೇಜಾರ ಏನೂ ಆಗಿಲ್ಲ, ತಲೆ ಕೆಡಿಸ್ಕೊಬೇಡ. ಎವ್ರಿಥಿಂಗ್ ಇಸ್ ಡನ್ ಬ್ರೋ, ಗೋ ಟು ರೈಡ್. ಜಾಸ್ತಿ ಜಾಲಿ ರೈಡ್ ಬಂದಿದ್ವು ಗೈಸ್. ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಬರ್ಲಿ. ಓ ಬೇಜಾನ್ ಜಾಗ ಇದೆ. ಬರ್ಲಿ ಮಚ್ಚ, ಬಾ ಮಚ್ಚ. ಗಾಯ್ಸ್ ಇದು ಎಕ್ಸಾಸ್ಟ್. ಈ ಗಾಡಿದು ಒರಿಜಿನಲ್ ಕ್ಯಾಟ್ಲಿಕ್ ಸೈಲೆನ್ಸರ್ ಇದು. ಇದನ್ನ ತೆಗೆದ್ಬಿಟ್ಟು ಅವನು ಸ್ಲಿಪ್ ಆನ್ ಹಾಕ್ಸಿಯಾನೆ, ಫುಲ್ ಸಿಸ್ಟಮ್ ಹಾಕ್ಸಿಲ್ಲ, ಸ್ಲಿಪ್ ಆನ್ ಹಾಕ್ಸಿರೋದು. ಈಗ ಜಿಂಕಿ ಜಿಕ್ಕ ಆರ್ಕೆಸ್ಟ್ರಾದಿಂದ ಒಂದು ಸಾಂಗ್ ಬರಲಿದೆ. ಇದನ್ನೆಲ್ಲ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾರೆ ಗಾಯ್ಸ್. ನೀವೆಲ್ಲ ಕಮೆಂಟು ತುಂಬ ಏನೋ ಬೈಯಕ್ಕೆ ಹೋಗ್ಬಿಡಿ. ನಾರ್ಮಲ್ ಹುಡುಗರು ಜಾಲಿ ಅಷ್ಟೇ. ಇದು ಜಿಂಕ ಇದು. ನೋಡಿ ಮಜಾ ನೋಡಿ ಇವತ್ತು. ಗಾಯ್ಸ್ ಇವಾಗ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ ಪ್ರಾಪರ್ ಆಗಿ. ಈಗ ನಾನು ಜಾಗಿಗೆ ಶಿಫ್ಟ್ ಆಗ್ತೀನಿ, ಇವರಿಬ್ರು ಕಾರಲ್ಲಿ ಬರ್ತಾರೆ. ಜಾಸ್ತಿ ದೂರ ಇಲ್ಲಿಗೆ ಬಂದ್ಬಿಡಲ್ಲ ಗಾಯ್ಸ್. ಡ್ರಿಫ್ಟ್ ಆಗಿದೆಯಲ್ಲ ವಿಡಿಯೋದಲ್ಲಿ ಗೊತ್ತಾಗಲ್ಲ ಎಂತ ಮಾಡೋದೇಳು. ಓಲ್ಡೇ ದನೋ ನೀರು ಹಿಡ್ಕೊ. ಇದಕ್ಕೆ ಇದಕ್ಕಿಲ್ಲ ಕ್ಯಾಪ್ ಹಾಕಿಲ್ಲ, ಫ್ರಂಟಿಗೆ ಇಟ್ಕೊಂಡಿದ್ದೀನ ಅಲ್ಲಿ ಹಿಂದೆ ಇನ್ನೊಂದು ಗೈಸ್. ನಾವು ಹಿಡಿದು ಜಾಗಿ ತಗೊಳ್ಳೋಣ. ಅಲ್ಲಿ ಅಲ್ಲಿ ಧೂಳು ಇರೋ, ನಾನು ಬೈಕಲ್ಲಿ ಬರ್ತೀನಿ ಗೈಸ್. ಜಾಗಿ ಎತ್ಕೊಂಡು ನಾವು ವ್ಲಾಗ್ ಮಾಡೋಕ್ಕಲ್ಲ, ಸಾರಿ ಗಾಯ್ಸ್. ಸಂಡೇ ವ್ಲಾಗಲ್ಲಿ ಹುಡುಗರ ಜೊತೆ ಕ್ರಿಕೆಟು ವಾಲಿಬಾಲ್ ಮರ್ತು ಏನು ಬಾಯಿ ಹತ್ರ ವಾಲಿಬಾಲ್ ಬರುತ್ತೆ. ಅಲ್ಲಿದ್ದೀರ ಕೋರ್ಟು. ಇವತ್ತು ಕ್ರಿಕೆಟ್ ಆಡ್ತಿದ್ದಾರೆ, ಜಾಲಿಯಾಗಿದೆ. ಇಷ್ಟು ತನಕ ಫೀಲ್ಡಿಂಗ್ ಮಾಡಿ ಈಗ ಬ್ಯಾಟಿಂಗ್ ಬಂದಿದ್ದೀವಿ. 35-36 ಕೊಟ್ಟವ್ರೆ ಟಾರ್ಗೆಟು. ಅವ್ರು ಆಡ್ತವ್ರು ಆಡಲಿ. ಕಲ್ಲೇ ಜಾಕಿ ಇರಲಿ, ನನ್ನ ಜಾಕಿ ಇರಲಿ. ಕಾಣ್ತಿದ್ಯಾ ಗೈಸ್? ಕಾಣ್ತಿಲ್ಲ. ಝೂಮ್ ಇನ್. ನೋಡಿ ಇಲ್ಲಿ ಶಮು ಅಣ್ಣ. ನಮ್ಮ ಮೊದಲ ಬಾಲ್ ಯಾರು ಧನು ಆಗ್ತಿರೋದು. ಧನು ಸರ್ರಿ ಕೊಡ್ತೀಯೇನೆ, ಬಟ್ ಬಾಲು ಫೋರ್ ಕಲೆ. ಜಾಸ್ತಿ ವಿಡಿಯೋ ಮಾಡೋದು ಬೇಡ, ಸ್ಟೋರೇಜ್ ಇಲ್ಲಿ ಇವತ್ತು ಬೆಜ್ಜನ್ ಫೋಟೋ ತೆಗ್ದಿದ್ದೀನಿ.
ಪಾನಿಪುರಿ ಗೈಸ್ ಸಂಡೇ ವ್ಲಾಗು ಇವತ್ತಿಗೆ ಇಲ್ಲಿಗೆ ಮುಗಿತದೆ. ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣಂತೆ.